ನಿಜ. ಕೊರೋನಾದ 2 ಕರಾಳ ಅಲೆಯನ್ನ ಕಂಡಿರೋ ರಾಜಧಾನಿ ಬೆಂಗಳೂರು ಈಗ ಮತ್ತೆ ಅಕ್ಷರಶಃ ರೆಡ್ ಝೋನ್ಗೆ ಹೋಗಿದೆ. ಬೆಂಗಳೂರಿಗೆ ಮತ್ತೊಂದು ಬಾರಿ ಕೊರೋನಾ ಮಹಾಗಂಡಾಂತರ ಎದುರಾಗಿದೆ. ಹದಗೆಟ್ಟಿರೋ ಬೆಂಗಳೂರಿನ ಸ್ಥಿತಿ ಕುರಿತು ಒಂದು ಆಘಾತಕಾರಿ ರಿಪೋರ್ಟ್ ಇಲ್ಲಿದೆ ನೋಡಿ. ಕೊರೋನಾ ಅಬ್ಬರಕ್ಕೆ ಬೆಂಗಳೂರು ಅಕ್ಷರಶಃ ತತ್ತರಿಸಿ ಹೋಗಿದೆ. ದಿನೇ ದಿನೇ ಸ್ಫೋಟಗೊಳ್ತಾಗಿರೋ ಸೋಂಕಿನ ಬಾವು ರಾಜಧಾನಿ ಜನರನ್ನ ಕಂಗಾಲಾಗುವಂತೆ ಮಾಡಿದೆ. ನಿತ್ಯದ ವೈರಸ್ ರಿಪೋರ್ಟ್ನಲ್ಲಿ ಇಡೀ ರಾಜ್ಯದ್ದೇ ಒಂದು ತೂಕವಾದರೆ ಬೆಂಗಳೂರಿನದ್ದೇ ಒಂದು ತೂಕವಾಗಿದೆ. ಸೋಂಕಿತರ ನಂಬರ್ನಲ್ಲೂ ಸಾವಿನ ಸಂಖ್ಯೆಯಲ್ಲೂ ಬೆಂಗಳೂರಿನದ್ದೇ ಸಿಂಹ ಪಾಲಾಗಿದೆ. ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಸಿಲಿಕಾನ್ ಸಿಟಿ ಮತ್ತೆ ಸೋಂಕಿನ ಸಿಟಿಯಾಗಿ ಬದಲಾಗ್ತಿದ್ದು ಅಕ್ಷರಶಃ ಡೇಂಜರ್ ಸ್ಥಿತಿಗೆ ತಲುಪಿದೆ. ಕೊರೋನಾ ಅಬ್ಬರ ಸಿಲಿಕಾನ್ ಸಿಟಿಗೆ ಮಹಾ ಗಂಡಾಂತರ. ಹೌದು, ಕಳೆದ ಒಂದು ವಾರದಿಂದ ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ನಂಬರ್ ಏರ್ತಾನೆ ಇದ್ದು ಅದರಲ್ಲಿ ಬೆಂಗಳೂರಿನಲ್ಲೂ ಹೆಚ್ಚು ಹೆಚ್ಚು ಕೇಸ್ ಬರ್ತಿವೆ. ಅಂದಹಾಗೆ ಕೇವಲ 5 ದಿನ ಅಂದರೆ ಡಿಸೆಂಬರ್ 28ರಂದು ರಾಜ್ಯದಲ್ಲಿ ಕೇವಲ 356 ಹೊಸ ಕೊರೋನಾ ಕೇಸ್ ಪತ್ತೆಯಾಗಿತ್ತು. ಇದರಲ್ಲಿ ಬೆಂಗಳೂರಿನಲ್ಲೇ 269 ಪಾಸಿಟಿವ್ ಕೇಸ್ ಇದ್ವು. ಆದರೆ ಡಿಸೆಂಬರ್ 29ರಂದು ಕೊರೋನಾ ಸೋಂಕಿತರ ಸಂಖ್ಯೆಯಲ್ಲಿ ಏಕಾಏಕಿ ಏರಿಕೆ ಕಂಡಿತ್ತು. ಅಂದು ಬರೋಬ್ಬರಿ 566 ಮಂದಿ ಕೊರೋನಾ ಸೋಂಕಿನ ಸುಳಿಗೆ ಬಿದ್ದಿದ್ರು. ಆಘಾತಕಾರಿ ವಿಚಾರ ಅಂದರೆ 566 ಮಂದಿ ಪೈಕಿ ಬೆಂಗಳೂರು ಒಂದರಲ್ಲಿ 400 ಮಂದಿಗೆ ಕೊರೋನಾ ಒಕ್ಕರಿಸಿತ್ತು. ಮತ್ತು ರಾಜ್ಯದಲ್ಲೊಟ್ಟು 707 ಹೊಸ ಕೇಸ್ಗಳು ಪತ್ತೆಯಾಗಿದ್ವು. ಈ 707 ಕೇಸ್ಗಳ ಪೈಕಿ ಬೆಂಗಳೂರಲ್ಲೇ ಬರೋಬ್ಬರಿ 565 ಮಂದಿ ಇದ್ರು. ಇನ್ನು ಡಿಸೆಂಬರ್ 31ರಂದು ರಾಜ್ಯದಲ್ಲೊಟ್ಟು 832 ಕೇಸ್ ದಾಖಲಾಗಿದ್ವು. ಈ 832 ಕೇಸ್ ಪೈಕಿ 656 ಕೇಸ್ ಬೆಂಗಳೂರಿನಲ್ಲೇ ಪತ್ತೆಯಾಗಿದ್ವು. ಇನ್ನು ಜನವರಿ 1ರಂದು ಅಂದ್ರೆ ಬರೋಬ್ಬರಿ 6 ತಿಂಗಳ ಬಳಿಕ ಕೊರೋನಾ 1000 ಗಡಿ ದಾಟಿ ರಣಕೇಕೆ ಹಾಕಿತ್ತು. ಶನಿವಾರ 1033 ಕೇಸ್ ರಾಜ್ಯದಲ್ಲಿ ಪತ್ತೆಯಾಗಿದ್ರೆ ಬೆಂಗಳೂರಿನಲ್ಲೇ ಬರೋಬ್ಬರಿ 810 ಕೇಸ್ ಇದ್ವು. ಬೆಂಗಳೂರಿನಲ್ಲಿ ಭಾನುವಾರವೂ ಕೊರೋನಾ ಮಹಾಸ್ಫೋಟ. ಹೌದು, ಶನಿವಾರವೇ 1000 ಗಡಿ ದಾಟಿದ್ದ ಹೆಮ್ಮಾರಿ ಭಾನುವಾರವೂ ಮಹಾಸ್ಫೋಟಗೊಂಡಿದೆ. ಮತ್ತೆ 1000 ಗಡಿ ದಾಟಿ ಅಟ್ಟಹಾಸ ಮೆರೆದಿದೆ. ರಾಜ್ಯದಲ್ಲಿ ಭಾನುವಾರ ಒಟ್ಟು 1187 ಹೊಸ ಕೊರೋನಾ ಕೇಸ್ ಪತ್ತೆಯಾಗಿವೆ. ಈ ಪೈಕಿ ಬರೋಬ್ಬರಿ 923 ಕೇಸ್ ಬೆಂಗಳೂರಿನಲ್ಲೇ ಇವೆ. ಇನ್ನು ರಾಜ್ಯದಲ್ಲಿ ಭಾನುವಾರ ಒಟ್ಟು 6 ಜನ ಕೊರೋನಾಗೆ ಬಲಿಯಾಗಿದ್ರೆ ಅದರಲ್ಲಿ 3 ಬೆಂಗಳೂರಿನವರೇ ಆಗಿದ್ದಾರೆ. ಇನ್ನೊಂದು ವಾರದಲ್ಲಿ ನಿತ್ಯ 3000 ಸೋಂಕಿತರು ಪತ್ತೆ. ವೈರಸ್ ದಾಳಿಯಿಂದ ಬೆಂಗಳೂರಾಯ್ತು ರೆಡ್ ಝೋನ್. ಹೌದು, ಈಗಾಗಲೇ ಬೆಂಗಳೂರಿನಲ್ಲಿ ಕೊರೋನಾ ಹೆಚ್ಚಾಗ್ತಿದೆ. ಇದರ ಮಧ್ಯೆಯೇ ತಜ್ಞರು ಮತ್ತೊಂದು ಆಘಾತಕಾರಿ ಮಾಹಿತಿಯನ್ನ ಹೊರಹಾಕಿದ್ದಾರೆ. ಇನ್ನೊಂದು ವಾರದಲ್ಲಿ ಅಂದರೆ ಜನವರಿ 9ನೇ ತಾರೀಕಿನ ಹೊತ್ತಿಗೆ ರಾಜ್ಯದಲ್ಲಿ ನಿತ್ಯ 3000 ಕೇಸ್ ದಾಖಲಾಗಬಹುದು ಅಂತ ಅಂದಾಜಿಸುತ್ತಿದ್ದಾರೆ. ಹೀಗಾಗಿ ಕೇಂದ್ರದ ರಿಪೋರ್ಟ್ ಪ್ರಕಾರ ಬೆಂಗಳೂರು ರೆಡ್ ಝೋನ್ನಲ್ಲಿದೆ ಅಂತ ಸಚಿವ ಅಶೋಕ್ ಹೇಳಿದ್ದಾರೆ. 3ನೇ ಅಲೆ ಬರುವಂಥದ್ದು ಅಂತೂ ನಿಶ್ಚಿತ ಅನ್ನೋ ಒಂದು ವಾತಾವರಣ ಕ್ರಿಯೇಟ್ ಆಗ್ಬಿಟ್ಟಿದೆ. ಅದರಲ್ಲಿ ರೆಡ್ ಝೋನಲ್ಲಿ ಬೆಂಗಳೂರು ಕೂಡ ಇದೆ. ಇವತ್ತು ಕೇಂದ್ರ ಸರ್ಕಾರ ಡಿಕ್ಲೇರ್ ಮಾಡಿರೋ ರೆಡ್ ಝೋನಲ್ಲಿ ಬೆಂಗಳೂರು ಕೂಡ ಇದೆ. ಅದರಿಂದ ಬೆಂಗಳೂರನ್ನು ಅಲರ್ಟ್ ಮಾಡುವಂಥದ್ದು ಭಾಳ ಪ್ರಮುಖವಾಗಿದೆ. ಅದಕ್ಕೋಸ್ಕರ ಮುಖ್ಯಮಂತ್ರಿಗಳು ಸಭೆ ಕರೆದು ಬೆಂಗಳೂರಲ್ಲಿ ಇನ್ನಷ್ಟು ರಿಸ್ಟ್ರಿಕ್ಷನನ್ನು ಮಾಡಿದ್ರೆ ನಾವು ಜನರ ಪ್ರಾಣವನ್ನು
ಕಾಪಾಡ್ಬೋದು. ಇನ್ನು ಕೊರೋನಾ ಜೊತೆಗೆ ರೂಪಾಂತರಿ ಒಮಿಕ್ರಾನ್ ಟೆನ್ಷನ್ ಕೂಡ ಬೆಂಗಳೂರನ್ನ ಕಾಡ್ತಾ ಇದ್ದು ಬೆಂಗಳೂರಲ್ಲಿ ಮತ್ತೆ ಟಫ್ ರೂಲ್ಸ್ ಜಾರಿಗೆ ಬರೋ ಎಲ್ಲ ಸಾಧ್ಯತೆಗಳು ದಟ್ಟವಾಗಿವೆ. ಈಗಾಗಲೇ ಬಂದಿರೋ ವರದಿ ಪ್ರಕಾರ ಬೆಂಗಳೂರಿನಲ್ಲಿ ಲಾಕ್ಡೌನ್ ಜಾರಿಯಾದರೂ ಅಚ್ಚರಿ ಪಡಬೇಕಿಲ್ಲ ಅನ್ನೋ ಸ್ಥಿತಿ ನಿರ್ಮಾಣವಾಗಿದೆ. ಸದ್ಯ ಬುಧವಾರ ಸಿಎಂ ನೇತೃತ್ವದಲ್ಲಿ ಮತ್ತೊಮ್ಮೆ ಸಭೆ ನಡೆಯಲಿದ್ದು ಅಂದು ಬೆಂಗಳೂರಿನ ಭವಿಷ್ಯ ನಿರ್ಧಾರವಾಗಲಿದೆ. ಅನಿಲ್ ಕಲ್ಕೆರೆ, ಟಿವಿ9 ಬೆಂಗಳೂರು.